ಅದ್ರೊಳಗೆ ಮಣ್ಣು ನೀರ್ ಬಸದ್ ಹೋಗಂತಾವ್ ಇರ್ತಾವ, ನೀರ್ ನಿಂದ್ರಂತಾವ್ ಜೋಗ್ ಹಿಡಿಯಂತಾವು ಇರ್ತಾವ. ಹಿಂಗೆಲ್ಲಾ ನೋಡ್ಕೊಂಡು ನಾವು ಕೃಷಿ ಮಾಡ್ಬೇಕ್ರಿ. ಕಪ್ಪು ಮಣ್ಣಿನೊಳಗನು ಕೃಷಿ ಮಾಡ್ಬೋದು, ಆದ್ರ ನೀರನ್ನ ಬಹಳ ಮಿತವ್ಯಯವಾಗಿ ಬಿಡಬೇಕು. ಗಿಡದ ಕೂಡ ಮಾತಾಡ್ಕೊತಿರ್ಬೇಕ್ರಿ ಸರ್. ಅದಕ್ಕೆ ನಾವ್ ಎಲ್ಲರೂ ಶೋಷಣೆಗೆ ಒಳಗಾಗಕತ್ತಿದ್ದೇವೆ. ರೈತರು ಏನ್ ಮಾಡ್ಕತ್ತಿದ್ದೇವೆ ಅಂದ್ರೆ ಬರೇ ರೊಕ್ಕ 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 ಅಂದ್ರ ಇದು 500 600 ಮಾರೋದು, ಇದು 5,000 6,000 ಮಾರ್ತಾರಿ ಸರ್. ನಾವು ಬರೇ ನುಗ್ಗಿ ಗಿಡ ಒಂದ್ ಹಾಕಿದ್ರಿ ಸರ್. ಇದು ಭೂಮಿ ಮೊದಲ ನೋಡಿ ಕೃಷಿ ಮಾಡ್ಬೇಕ್ರಿ ಸರ್ ನಾವು. ಕಪ್ಪು ಭೂಮಿ ಒಳಗ ಆಳವಾದ ಮಣ್ಣು ಇತ್ತಪ್ಪ ಅಂತಂದ್ರ, ಅಥವಾ ಮ್ಯಾಲೆ ಕಪ್ ಇರ್ತದ 1 ಫೂಟ 1.5 ಫೂಟ 2 ಫೂಟನೇ ಕಪ್ಪು ಮಣ್ಣ ಬಡ್ಡ್ಯಾಗ ಗರ್ಸಿರ್ತಾವ್ರಿ. ನೀರ್ ಬಸದ್ ಹೋಗಂತ ಗರ್ಸಿರ್ತಾವ, ಒಟ್ಟ ನೀರ್ ಬಸದ್ ಹೋಲಾರಂತ ಕಲ್ಲು ನೆಲನೂ ಇರ್ತಾವ. ಆಮೇಲೆ ಅದು ಎಲ್ಲಾ ನೋಡ್ಕೊಂಡು ನಾವು ಈ ನಿಂಬಿ ಬೆಳಿ ಹಚ್ಚಬೇಕು ಹಚ್ಚಬಾರ್ದು. ಆಮೇಲೆ ಜೌಗು ಪ್ರದೇಶ ಇರ್ತಾವ, ಯಾವಾಗರೆ ಬಂದು ಹೊಳೆ ಹಳ್ಳ ಹಾಯ್ದು ನಿತ್ತು ಹೋತಿರ್ತಾವ. ಇಂಥವ್ ಎಲ್ಲಾನು ನೋಡ್ಕೊಂಡು ಇಲ್ಲಿ ಗುಡ್ಡದ ವಾರಿ ಒಳಗೆ ಎಲ್ಲಾ ಕಡೆಯೂ ನೀರ್ ಬಂದು ಅಲ್ಲಿ ನಿತ್ತು ಅಲ್ಲಿಂದ ಮುಂದೆ ಸಾಗಂತ ನೆಲಾನು ಇರ್ತಾವ. ಅದ್ರೊಳಗೆ ಮಣ್ಣು ನೀರ್ ಬಸದ್ ಹೋಗಂತಾವ್ ಇರ್ತಾವ, ನೀರ್ ನಿಂದ್ರಂತಾವ್ ಜೋಗ್ ಹಿಡಿಯಂತಾವು ಇರ್ತಾವ. ಹಿಂಗೆಲ್ಲಾ ನೋಡ್ಕೊಂಡು ನಾವು ಕೃಷಿ ಮಾಡ್ಬೇಕ್ರಿ. ಈ ಲಿಂಬಿ ಬೆಳಿಗಿ ಎಂಥದ್ದು ಮಣ್ಣು ಬೇಕಪ್ಪ ಅಂತಂದ್ರ ಗರ್ಸ್ ಇತ್ತಂದ್ರ ಬಾಳ್ ಚಲೋ. ಗರ್ಸ್ ಇರ್ಬೇಕು, ಉಸುಕಿನಂತ ಮಣ್ಣು ಇರ್ಬೇಕು. 65% ಉಸಕ 35% ಮಣ್ಣು ಇತ್ತಪ್ಪ ಅಂದ್ರ ನಡೀತದ್ರಿ. 50% ಉಸಕ 50% ಮಣ್ಣು ಇದ್ದಿದ್ದು ಬಾಳ ಸೂಕ್ತ ರೀ. ಬಾಳ ಅಂದ್ರ ಬಾಳ ಅದ್ಭುತ. ಆಮೇಲೆ ಕೆಂಪು ಮಣ್ಣ ಇದಕ್ಕೆ ಹೇಳಿ ಮಾಡ್ಸಿದ್ರಿ. ಕೆಂಪು ಮಣ್ಣೊಳಗ ಕರಿ ಮಣ್ಣಿನೊಳಗ ಅಷ್ಟೊಂದು ಸೂಕ್ತ ಆಗುದಿಲ್ಲ. ನನ್ನಂಗ ಪಾಳ್ಯಕಾರ ಅವ್ರ ಕೃಷಿಯನ್ನ ಅರಿತು ತಿಳಿದು ಮಾಡಿದ್ರ ಇಡೀ ಜಗತ್ತಿನೊಳಗೆ ಎಲ್ಲಾ ಮಣ್ಣಿನೊಳಗನು ಬೆಳಿಬಹುದು. ನಾವ್ ಕರಿ ಮಣ್ಣು ಇತ್ತ ತಿಳ್ಕೊರಿ. ನಾನು ಹೊಲ ಈ ಕರಿಮಣ್ಣು ಐತ್ರಿ. ಕರಿಮಣ್ಣು ಇಲ್ರಿ, ಕರಿಮಣ್ಣು ಆಗ್ಯದ್ರಿ. ಮಲ್ಚಿಂಗ್ ಮಾಡಿ ಕೆಂಪು ಮಣ್ಣೇ ರೀ ಇದು. ನಮ್ಮ ಅಪ್ಪವ್ರಿಗೆ 16 ಎಕರೆ ಹೊಲದೊಳಗೆ 1 ಚೀಲ ಜೋಳ ಆಗಿಲ್ರಿ. ನಾನೇ ರಾಶಿ ಮಾಡೀನಿ ಸಣ್ಣ ಇದ್ದಕ್ಕಾರ. 1 ಚೀಲ ಜೋಳ ಆಗ್ಬೇಕಾರ ನಮ್ಮ ಅಪ್ಪವ್ರು ಬಹಳ ಸಂಭ್ರಮ ಪಡ್ತಿದ್ರು. ಜೋಳ ಬಿತ್ತೋದು, ಅದಕ್ಕೆ ಮಡಿ ಎಳ್ಸೋದು, ಕಸ ತೆಗಿಯೋದು, ಎಡಿ ಹೊಡೆಯೋದು, ಅದನ್ನ ಕೊಯ್ಸೋದು. ಮಲ್ಚಿಂಗ್ ಆಗಿ ಕಪ್ಪಾಗ್ಯದ್ರಿ ಸರ್. ಇದು ಕೆಂಪು ಮಣ್ಣ ರಂಗೋಲಿ ನೆಲ ನಮ್ಮ ಮರಡಿ ಅಂತ ಹೇಳಿ ಸಿಂಧಿ ಒಳಗ್ರಿ. ಮತ್ತ ಇಲ್ಲಿ ನಮ್ಮ ಹೊಲ್ದಾನ ಮಣ್ಣ ಆಗಸ್ಟ್ 15 ದಿನ ಸಾಲಿ ಮುಂದ ಬಾವುಟ ಹಾರ್ಸ ಮುಂದಾಗ ಅದು ಭಾರತದ ಮ್ಯಾಪ್ ಮಾಡ್ಲಿಕ್ ಒಯ್ತಿದ್ರಿ. ಇದನ್ನ ಕೆಂಪಾಗಿ ಕಾಣಿಸ್ತಿತ್ರಿ. ಕಾಲ ಹಾಕೊಂಡ್ ತಿರ್ಗಾಡೋದು ಕಾಲ ಕೆಂಪ್ ಆತಿದ್ದು. ಕಾಲ್ಚೀಲದ ಸಾಹೇಬ್ರ ಬಂದವ್ರ ಕಾಲ್ಚೀಲದ ಹಾಕೊಂಡ್ರ ಕಡಿತನ ಕಾಲ್ಚೀಲ ಕೆಂಪೆ ಆಗಿಬಿಡ್ತಿದ್ರಿ. ಹಿಂಗಾಗಿ ನಾವು ಎಲ್ಲಾ ಮಲ್ಚಿಂಗ್ ಮಾಡಿ 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 ಕಪ್ಪಾಗ್ಯದ್ರಿ. ತಳಗ ಗರ್ಸ್ಯದ್ರಿ ಸರ್. ಒಂದ್ 4-5-6 ಇಂಚಿನ ತಳಗ ಬರೇ ಗರ್ಸೈತ್ರಿ. ಎಷ್ಟ್ ನೀರ್ ಹಾಕಿದ್ರು ಇಳಿದು ಹೋಗ್ಬಿಡ್ತದೆ. ಅದಕ್ಕ ನೋಡ್ಕೊಂಡು ಕೃಷಿ ಮಾಡ್ಬೇಕ್ರಿ. ಕಪ್ಪು ಮಣ್ಣಿನೊಳಗನು ಕೃಷಿ ಮಾಡ್ಬೋದು, ಆದ್ರ ನೀರನ್ನ ಬಹಳ ಮಿತವ್ಯಯವಾಗಿ ಬಿಡ್ಬೇಕು. ಗಿಡದ ಕೂಡ ಮಾತಾಡ್ಕೊತಿರ್ಬೇಕ್ರಿ ಸರ್. ಗಿಡದ ಭಾಷೆ ನಮಗ್ ಗೊತ್ತಿರ್ಬೇಕು, ನಮ್ಮ ಭಾಷೆ ಗಿಡಕ್ಕೆ ಗೊತ್ತಾಗ್ಬೇಕು. ನಾವ್ ಬಂದೇವಂದ್ರೆ ಗಿಡ ನಗ್ತಿರ್ಬೇಕು. ಯಾವಾಗ ಹಿಂಗಾಗ್ಯದಲ್ಲ ಹಂಗಾಗ್ಯದಲ್ಲ, ಇದು ಗಿಡ ನಗ್ಲಕತ್ತದ್ರಿ ಸರ್. ಕಾಯಿ ತುಂಬಾ ಅವ, ಎಲಿ ಚಂದ ಅದಾವ, ಈ ಗಿಡ ನಗಲಕತ್ತ ನಮಗ್ ಗೊತ್ತಾಗ್ತರಿ. ಇದು ಅಳ್ಳಕತ್ತದ ನಗಲಕತ್ತದ, ಇದು ಕಷ್ಟದೊಳಗ ಅದ, ಇದು ಸಂತೋಷದೊಳಗ ಅದ ಅನ್ನೋದು ಗೊತ್ತಾಗ್ತರಿ. ಹಂಗ ನಾವು ಬೆಳಿ ಬಗ್ಗೆ ಅನುರಾಧ ಕಟ್ಟಿ ಅವರು ನಮ್ಮ ಆಕಾಶವಾಣಿ ಕೇಂದ್ರದ ಮುಖ್ಯಸ್ಥರಿದ್ರಿ ಬಿಜಾಪುರದು. ಅವಾಗ ನನ್ನನ್ನು ಸಂದರ್ಶನ ಮಾಡಿದ್ರು. ನಿಂಬರಿಗೆ ಅವ್ರ ನಿಮ್ಗೆ ಕತ್ಲೊಳಗ ಸಹಿತ ಗಿಡ ಮಾತಾಡಿಸ್ತಾವತ್ತಲ್ಲ ಕೇಳ್ತಿದ್ರು ಅವ್ರು. ಅಷ್ಟು ಅವರು ಜ್ಞಾನಿಗಳು. ಹಂಗ ನಾವು ಸಂಬಂಧ ರಾಜಕಾರಣಿಗಳು ಕೂಡ, ಊರ್ ಪಂಚಾಯತಿ ಕೂಡ, ಊರಂದು ಅಗಸ್ಯಾಂದು ಬಜಾರ್ದಂದು ಹೋಟೆಲ್ದಂದು ದಾಬಾದಂದು ಸಂಪರ್ಕ ಇರಬಾರ್ದು. ಸಿದ್ದೇಶ್ವರಪ್ಪ ಅವ್ರು ಹೇಳ್ದಂಗ ಊರು ಸವರಿ ನೀ ಯಾಕಂದ್ರ ಅವ್ರು ಸರ್ವಜ್ಞನು ಹೇಳ ನಿನ್ನ ಅಂಕ ನೀ ತಿದ್ದಕೋ, ಬಸವಣ್ಣವ್ರು ಹೇಳ ನಿನ್ನ ಅಂಕ ನೀ ತಿದ್ದಕೋ, 12 ಅಂಕ ನಿನ್ಗೆ ಯಾಕೆ ಬೇಕಾಗತ್ತ. ಹಂಗ ನಾವ್ ಯಾವಾಗಲೂ ನಮ್ಮ ಊರಾಗ ನಾವ್ ಆದ್ರಿ. ನೀವ್ ಯಾವ್ರವ್ರ ಬಾಳ ಮಂದಿ ಕೇಳ್ತಾರ ಸರ್. ನನ್ನ ಊರಾಗ್ರಿ, ನಮ್ ಖಾಸ ಊರಾಗೆ ನಮ್ ಮಕ್ಕಳಿಗೆ ನಮ್ಗ ಯಾರ್ ಮನಿಗ್ ಬಂದಿರಿ, ಯಾವ್ರವ್ರು ನೀವ್ ಅತ್ ಕೇಳ್ತಾರ. ಹಂಗ ನಾವು ಕೃಷಿಯನ್ನ ನಂಬಿ ಬಾಳೆ ಮಾಡಿದವರು ಕೃಷಿಕರಂದ್ರ ಹಿಂಗೆ ಇರ್ಬೇಕು. ಯಾವುದೇ ಅವ್ಯವಹಾರಗಳು ನಮ್ ತಲೆ ಒಳಗ್ ಬರ್ಬಾರ್ದು. ಅವ್ರು ಏನೋ ಕೇಂದ್ರ ಸರ್ಕಾರ ಹಂಗ, ರಾಜ್ಯ ಸರ್ಕಾರ ಹಿಂಗ, ಪಂಚಾಯತಿ ಹಿಂಗ, ಊರ ಸಾವ್ಕಾರ ಹಂಗ, ಅವ್ರ ಹಿಂಗ ಇವ್ರ ಹಿಂಗ, ಇವ್ ಯಾವ ಇರ್ಬಾರ್ದು. ನಾವೇನೋ ನಮ್ ಕೆಲ್ಸ ನಮ್ಮ ದನ, ನಮ್ ಕರ, ನಮ್ ಹೊಲ, ನಮ್ ಬೆಳಿ, ನಮ್ ಗಿಡ, ನಮ್ ರಾಶಿ, ನಮ್ದು ಏನದ ಇದನ್ನ ಇಷ್ಟೇ ಮಾಡ್ಕೋತಿರ್ಬೇಕು. ನಾವು ಸಂತುಷ್ಟ ಇದ್ರೆ ಜಗತ್ತು ಸಂತುಷ್ಟ ಇರ್ತಾರೆ ಸರ್. ನಾ ಎಲ್ಲಾರು ಕೃಷಿಕರು ಇವತ್ತಿನ ಒಳಗ ಬರೇ ಲುಸ್ಕಾನ್ ಅದ. ಯಾಕೆ ಲುಸ್ಕಾನ್ ಅದ ಅಂತ ಕೇಳ್ತೀನ್ರಿ ನಾವ್ ಒಬ್ಬೊಬ್ರಿಗೆ. ಏನ್ರಿ ತೊಗರಿ ಹೋದ ವರ್ಷ ಬೆಳೆದಿದ್ದೆವು, ಈ ವರ್ಷ ಇಟ್ಕೊಂಡು ಕೂತಿದ್ದೇವೆ. ಇನ್ನೂ ತನಕ 5,000 6,000 7,000 ರೂಪಾಯಿ ರೇಟ್ ಅದ. ಮತ್ತು ನಿಂಬಿಕಾಯಿ 1,000 ರೂಪಾಯಿಗೆ ಒಂದು ಚೀಲ ಮಾರ್ತದ. ಮತ್ತು ಮೆಕ್ಕೆಜೋಳ ಬೆಳೆದಿದ್ದೇವೆ ಎಲ್ಲಾರು 17,500 ರೂಪಾಯಿಗೆ ಒಂದು ಕ್ವಿಂಟಲ್ ಅದ. 17,500 ರೂಪಾಯಿ ಕ್ವಿಂಟಲ್ ಅದು ಬಿತ್ತಿ ಬೆಳೆದಷ್ಟಕ್ಕೇನೆ ಖರ್ಚಾಗಿ ಹೋಗ್ತದ. ಮುಂದೆ ಬಾಳೆ ಹೆಂಗ್ ಮಾಡ್ಕೊಂಡು ತಿನ್ನೋದು? ಎಷ್ಟೋ ಖರ್ಚು ಇರ್ತಾವ ಕೃಷಿಕರಿಗೆ. ಅವೆಲ್ಲ ಹೆಂಗ್ ಮಾಡುದ್ರಿ? ಯಾವ ಬೆಳಿ ತೊಗೊಂಡ್ರು ಯಾವ ಬೆಳಿನೂ ಒಟ್ಟ ತುಟ್ಟಿನೇ ಇಲ್ಲ, ಎಲ್ಲ ಲುಸ್ಕಾನೇ ಅವ.
ಅದಕ್ಕ ಕೃಷಿ ಅನ್ನೋದು ಯಾರು ಹೆಣ್ ಕೊಡಲಾಗ್ಯಾರ ಸರ್ ಕೃಷಿಕರ ಹೌದ್ರಿ. ಮಕ್ಕಳಿಗೆ. ಅವ್ರ ಮಕ್ಕಳಂಗೆ ನಮ್ಮ ಮಕ್ಳ ಅಂತ ಹೇಳ್ತೇವೆ, ನಮ್ಮ ಮಕ್ಕಳಿಗೂ ಯಾರು ಒಕ್ಕಲ್ತನನೇ ಮಾಡ್ತಾನ ಅದ್ ಕೇಳಕತ್ತಾರ. ನಾವು 2 ವರ್ಷ ಆಯ್ತು ಹುಡ್ಕ್ಯಾಡಕತ್ತಿದ್ವಿ, ಅವ್ರಿಗೆ ತಿಂಗಳ ₹1,00,000 ಪಗಾರ ಬೀಳೋ ವ್ಯವಸ್ಥೆ ಆದ್ರಿ ಸರ್. ನೋಡ್ರಿ ಆರಾಮ್ ಅದಾರ, ಚಲೋ ವಾತಾವರಣ, ಚಲೋ ಅದರಿ. ಗಾಳಿ, ಎಲ್ಲಾ ತರ ಹಣ್ಣ ಹಂಪಲ ಎಲ್ಲಾ ತರಕಾರಿಗಳು, ಅದು ವಿಷಮುಕ್ತ ವ್ಯವಸಾಯ ರೀ ನಮ್ದೆಲ್ಲಾ. ಇಂಥದೆಲ್ಲಾ ಉಂಡು ತಿಂದು ಆರಾಮಾಗಿದ್ರ ಆರೋಗ್ಯವೇ ಭಾಗ್ಯ ಅಂದದ್ರಿ. ಆರೋಗ್ಯಕ್ಕಿಂತ ಹೆಚ್ಚಿಗೆ ಏನದ, ನಾವು ಕೋಟಿ ಹೌದ್ರಿ. ಕೋಟಿ ಗಳಿಸಿದ್ರೆ ಆರೋಗ್ಯನೇ ಸರಿ ಇರ್ಲಿಲ್ಲ ಅಂದ್ರೆ ತಗೊಂಡ್ ಏನ್ ಮಾಡ್ಬೇಕಾಗ್ಯದ. ಹೋಟೆಲ್ ನೀವು ಆಸ್ಪತ್ರೆಗೆ ಬೆಂಗಳೂರದಾಗ ಇದ್ದು ಹೋಗ್ಬಿಟ್ಟಿದ್ರಿ. ಬಂದಿರಿ, ನಿಮ್ಗೆ ನಾವ್ ಹೇಳೋದ್ ಬೇಕಾಗಿಲ್ಲ. ಅಲ್ಲಿ ಹವಾಮಾನ, ಅಲ್ಲಿ ಹೌದ್ರಿ. ವಾತಾವರಣ, ಅಲ್ಲಿ ಇರುಣಿಕಿ, ಅಲ್ಲಿ ಟೆನ್ಷನ್, ಅಲ್ಲಿ ಶಬ್ದ ಮಾಲಿನ್ಯ, ಹೌದ್ರಿ. ವಾಯು ಮಾಲಿನ್ಯ, ಇಲ್ಲಿ ಯಾವ್ದು ಆಮೇಲೆ ಇಲ್ಲಿ. ಇಲ್ಲಿ ಏನು ಇಲ್ರಿ, ನಾವ್ ಆರಾಮ್ ನಾವೇ ರಾಜರು. ಹಾ, ಪೀಸ್ ನಮ್ಗೆ ಮೈಂಡ್. ಯಾರು ಅಧ್ಯಕ್ಷರಿಲ್ಲ, ಯಾರು ಉಪಾಧ್ಯಕ್ಷರಿಲ್ಲ, ನಾವೇ ನಾವೇ ಅಧ್ಯಕ್ಷರು. ಅಧ್ಯಕ್ಷರು, ನಾವೇ ಪ್ರೆಸಿಡೆಂಟ್ ಇಲ್ರಿ. ನಾವ್ ಯಾವಾಗ ಏನ್ ಕೆಲಸ ಮಾಡಂಗ ಆತ ಮಾಡ್ತೇವು, ಕುಂದ್ರಂಗ ಆದ್ರ ಕುಂದಿರ್ತೇವು, ನಿಮ್ಮಂತವ್ರ ಕೂಡ ಮಾತಾಡ್ತಿದ್ದೇವು, ಮತ್ ಕೆಲಸ ಮಾಡ್ತೇವು, ದನ ಕರುಗಳ ಇಡ್ತೇವು, ಅದರಿ. ಪ್ರಾಣಿ ಪಕ್ಷಿಗಳ ಇಡ್ತೇವು, ಆರಾಮ್ ಇರ್ತಿದ್ದೇವು. 20 ವರ್ಷ ಆಯ್ತು ನಮ್ಮಲ್ಲಿ ಗುಳಿಗೆ, ಔಷಧ, ಇಂಜೆಕ್ಷನ್, ಡಾಕ್ಟರ್ ಯಾರು ಇಲ್ಲ ಸರ್. ಇಲ್ರಿ. ಇಲ್ರಿ, ಹೊಟ್ಟೆ ಇಲ್ರಿ. ಹ್ಮ್. ನಮ್ಗ ಮಳ್ಯಾಗ ಎಷ್ಟೊತ್ತನ ತಿರ್ಗಾಡಿದ್ರ ನೆಗಡಿ ಬರಂಗಿಲ್ರಿ. ಹಾ. ಬಿಸಿಲಾಗ ಎಷ್ಟೊತ್ತನ ತಿರ್ಗಾಡಿದ್ರು ಕಾಲ್ ಸುಡಂಗಿಲ್ಲ. ಚಳಿಯಾಗ ಹಚ್ಕೊಳಾರ್ದೆ ಮನ್ಕೊಂಡ್ರು ನಿದ್ದೆ ಹತ್ತದ ನಮಗೆ. ಓಹೋ. ಅದ್ಭುತ ಊಟ ಮಾಡ್ತೇವೆ, ಅದ್ಭುತ ಆರಾಮ್ ಇದ್ದಿದ್ದೆವು. ಇದಕ್ಕಿಂತ ದೇವ್ರ ಏನು ತೊಂದ್ರೆ ಇಲ್ಲ ಸರ್, ಬಾಳ ಆರಾಮ್ ಇದ್ದಿದ್ದೆವು. ಪಾಳ್ಯಕರ ಕೃಷಿಯನ್ನ ಚಾಚು ತಪ್ಪಲಾರ್ದೆ ನಾ ಹ್ಯಾಂಗ್ ಕೇಳ್ತಿದ್ದಂದ್ರೆ ಸರ್, ನಾನು ಕೂಡ 17 ಜನ ಬಂದಿದ್ರಿ. ನಿಮ್ಮ ವಾರಿಯವ್ರು ಇದ್ರ ಅವರೆಲ್ಲ. ನಾನು ಅವಾಗ ನಿಮ್ಮಂಗೆ ಇದ್ದ, ಈ 20 ವರ್ಷದಿಂದ. ಒಂದ್ ಹೊರಗೆ ಹೋಗಿ ಬರ್ನ ಬಾ, ಒಂದಕ್ಕೆ ಹೋಗಿ ಬರ್ನ ಬಾ, ಎಲಿ ಅಡಿಕೆ ತಿಂದು ಬರ್ನ ಬಾ ಅಂತ ಹೇಳಿ ಓದಿದ್ರು ಅವ್ರು. ನಾ ಮುಂಜಾನೆ 9 ಕೂತ್ನಂದ್ರ ರಾತ್ರಿ 9 ತನಕ ಕೂತಲ್ಲಿ ಹೇಳ್ತಿದ್ದಿಲ್ಲ ಸರ್. ಅವ್ರ ಎಷ್ಟ್ ಹೇಳ್ತಾರ ಅಟ್ ಬರ್ಕೋತಿದ್ದ. ನನ್ನ ಬರ್ಕೊಳ ಮುಂದಾಗ ನಾ ಅವ್ರ ಕಡೆ ಹೊಟ್ಟೆ ನೋಡ್ತಿದ್ದಿಲ್ಲ. ಅವ್ರ ಏನೇನ್ ಹೇಳ್ತಾರ ಅಷ್ಟೆಲ್ಲ ನಿಮ್ಗೆ ತೋರಿಸ್ತೀನಿ ಬರ್ಕೊಂಡ್ ಬಂದಿದ್ದು. ಅಷ್ಟು ನಾ ಎಲ್ಲಿದ್ದೀನಿ ಅನ್ನೋ ಸಹಿತ ಗೊತ್ತಾಗಲಾರ್ದಂಗ್ ಬರ್ಕೊಂಡ್ ಬಂದಿನಿ ಸರ್. ನಾ ಅಲ್ಲಿ ಬರ್ಕೊಂಡ್ ಬಂದಿದ್ದಕ್ಕಿಂತ ಡಬಲ್ ಇದ್ರೊಳಗ ಸೇವ್ ಮಾಡ್ಕೊಂಡಿನ್ರಿ. ಅಷ್ಟೆಲ್ಲಾನು ಹೇಳ್ತೀನ್ರಿ. ನಾವ್ 9 ದಿನ ಕಲ್ತು ಬಂದಿದ್ದು. ತಲೆ ಕಂಪ್ಯೂಟರ್ ಕಂಪ್ಯೂಟರ್ ಇದ್ದಂಗ್ರಿ. ನಾನು ಸೈನ್ಸ್ ಸ್ಕೂಲ್ ಸ್ಟೂಡೆಂಟ್ ಸರ್. 74ರಾಗ ನಾ 97%, 97 to 3 ಇನ್ನೊಂದ್ರಿ ಪರ್ಸೆಂಟೇಜ್ ರೀ. ಆಗಿನ ಕಾಲದೊಳಗ್ರಿ 13ನೇ ರ್ಯಾಂಕ್ನೊಳಗ ಸೈನ್ಸ್ ಸ್ಕೂಲ್ ಸೇರಿದ್ರಿ 74ರಾಗ. ಆದಿಲ್ ಶಾಹಿ ಹೌಸ್ನೊಳಗ ಇದ್ದು ಬಂದಿನ್ರಿ ನಾ. 909 ರೂಲ್ ನಂಬರ್ ನಂದು. ಮೇತಾ ಪ್ರಿನ್ಸಿಪಾಲ್ ಇದ್ರು ಅವಾಗ ಕಬಡ್ಡಿ ಒಳಗ ಸಹಿತ ಅಲ್ಲಿ ನಾವೊಂದು ಇದು ಧ್ವಜ ಇದು ಮಾಡಿ ಬಂದಿನ್ರಿ. 3 ತಿಂಗಳದಾಗೆ ನನಗ ವಯಸ್ಸು ಜಾಸ್ತಿ ಆಗ್ಯಾವ ಅಂತೇಳಿ ಅಲ್ಲಿ ಡಿಬಾರ್ ಮಾಡಿದ್ದಕ್ಕ ನಮ್ಮ ಅಪ್ಪವ್ರಿಗೂ ಕನ್ನಡ ಶಾಲಿ ಹೆಡ್ ಮಾಸ್ತರ್ ರೀ. ನಮ್ಮ ಮನಿಯೊಳಗ ನಮ್ಮ ಅಣ್ಣತಮ್ಮರಿಗೆಲ್ಲ ಹಾಗೆ ಹಾಕಿದ್ರು, ಯಾರು ಸಕ್ಸಸ್ ಆಗಿದ್ದಿಲ್ಲ ಅಲ್ಲಿ. ನನಗ್ ಸಾಲಿಗೆ ಹಾಕಿದ್ರು ಮನೋಹರ್ ಸರ್ ಅಂತ ಹೇಳಿ, ಅಲ್ಲಿ ಟ್ರೈನಿಂಗ್ ಹಾಕಿದ್ರು. ನಾ ಅಲ್ಲಿನೂ ಸಾಲಿ ಹಂಗೆ ಕಲ್ತೀನಿ. ನಾನು ಅಟ್ಟು ಹುಟ್ಟು ಗುಣನೇ ಹಂಗೆ ರೀ. ಏನೇ ಮಾಡಿದ್ರು ಬಾಳ ಕರಾರವಕ್ಕಾಗಿ ಮಾಡುದು, ಸುಮ್ ಕಚ್ಬಿಸಿ ಮಾಡುವಂಗಿಲ್ಲ ಏನು. ಒಮ್ಮೆ ಸಿನಿಮಾ ನೋಡಿದ್ರೆ ಮತ್ತೊಮ್ಮೆ ಸಿನಿಮಾ ನೋಡಲ್ಲ ಸರ್ ನಾ ಒಟ್ಟ. ಒಮ್ಮೆ ಕತ್ತಿ ಕೇಳಂದ್ರೆ ಮತ್ತೊಮ್ಮೆ ಯಾವಾಗನು ಹೇಳ್ತೇನ್ರಿ. ಸಿದ್ದೇಶ್ವರಪ್ಪ ಅವ್ರ ಪ್ರವಚನ, ಈ ಗವಿ ಮಠದ ಮುತ್ತವ್ರ ಪ್ರವಚನ, ಯಾರೇ ಪ್ರವಚನ ಕೇಳಿದ್ರು ಅದು ಹೊಳ್ಳಿ ಬಂದು ಬರ್ದಿಡ್ತೀನಿ ನಾ. 8 ದಿನ ಬಿಟ್ಟು ಬರಲ್ನಕ್ರಿ. ನೀವು ಬರ್ದಿದ್ದು ತೋರಿಸ್ತೀನಿ. ಅವ್ರು ಹ್ಯಾಂಗ್ ಹೇಳ್ತಾರ ಅದೇ ಭಾಷೆದೊಳಗೆ ಬರ್ದಿರ್ತೀನಿ ನಾ ಎಲ್ಲ. ಅಷ್ಟು ನಾವು ಮೆಮರಿ ಬಾಳ ಫ್ರೀ ಇಟ್ಕೋಬೇಕಾಯ್ತಂದ್ರಿ ಸರ್. ಊರ್ ಜಂಜಟ್ ಇರಬಾರ್ದ್ರಿ, ಎಲ್ಲಾರ್ದು ಮೆಮರಿ ಚಲೋನೇ ಇರ್ತಾವ್ರಿ. ನಾವೇನ್ ಮಾಡ್ತೇವೆ, ಒಂದ್ ಕೋಲ್ ಇರ್ತರಿ ಸರ್. ಸಿದ್ದೇಶ್ವರಪ್ಪ ಅವ್ರು ಹೇಳ್ತಾರ, ಸ್ಟೋರ್ ರೂಮಿನೊಳಗ ಇದ್ದಂತ ಸಾಮಾನು ಖಾಲಿ ಮಾಡ್ದಾಕರ ಈ ಸಾಮಾನು ಒಯ್ದು ಇಡ್ಲಕ್ ಬರ್ತದ. ಅದು ಸ್ಟೋರ್ ರೂಮೇ ಫುಲ್ ಆಗಿತ್ತಪ್ಪ ಅಂತಂದ್ರ ಉಳ್ಕಿದ್ದೇನು ಹಿಡಿಯಂಗಿಲ್ಲ. ಅದಕ್ಕ ಮೆಮರಿ ದೇವ್ರ ಎಲ್ಲರಿಗೂ ಒಂದೇ ಕೊಟ್ಟನ. ನಾವೇನ್ ಮಾಡ್ತೇವೆ, ಎಲ್ಲಾ ಇಟ್ಕೊಳಕ್ ಹೋಗ್ಬಾರ್ದು. ಎಲ್ಲಾರು ಹೇಳ್ತಾರ ಜನರಲ್ ನಾಲೆಜ್ ಎದ್ರದ್ ಇರ್ಬೇಕಂದ್ರ ನಮ್ಗ ತಂತು ಬೇರುಗಳ ಬಗ್ಗೆ ಇರಬೇಕು, ಸೂಕ್ಷ್ಮ ಜೀವಿಗಳ ಬಗ್ಗೆ ಇರಬೇಕು, ನಮ್ಮ ಬೆಳೆ ಉತ್ಪನ್ನ ಬರೋದ್ರ ಬಗ್ಗೆ ಇರಬೇಕು, ಪಂಚಮಹಾಭೂತಗಳ ಬಗ್ಗೆ ಇರಬೇಕು, ರಾಸಾಯನಿಕ ಮುಕ್ತ ಕೃಷಿ ಬಗ್ಗೆ ಇರಬೇಕು. ಆರೋಗ್ಯಕ್ಕಿಂತ ಹೆಚ್ಚಿಗೆ ಏನು ಇಲ್ಲ ಅನ್ನೋದು ಸತ್ವ ಮತ್ತು ಶಕ್ತಿ ಇರೋಂತ ಆಹಾರ ಸೇವನೆ ಮಾಡ್ಬೇಕು. ಅದನ್ನೇ ನಾವು ಮಂದಿ ಕೊಡ್ಬೇಕು. ನಾವು ಬಿಟ್ಟು ವಿಷಯವಾದಂತ ಆಹಾರ ನಾವು ಮಂದಿ ಕೊಟ್ಟು ಅವ್ರ ಆರೋಗ್ಯದ ಮೇಲೆ ನಾವು ದೌರ್ಜನ್ಯ ಮಾಡಿದ್ರೆ ಆ ಪಾಪ ನಮ್ಗ್ ಹತ್ತದ್ರಿ, ನಮ್ಮ ಮಕ್ಕಳಿಗೆ ಹತ್ತದ, ನಮಗೂ ಹತ್ತದ. ಅದಕ್ಕೆ ನಾವ್ ಎಲ್ಲರೂ ಶೋಷಣೆಗೆ ಒಳಗಾಗ್ಲಕತ್ತಿದ್ದೇವೆ. ರೈತರು ಏನ್ ಮಾಡ್ಲಕತ್ತಿದ್ದೇವ ಅಂದ್ರ ಬರೇ ರೊಕ್ಕ 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 ಅಂದ್ರ. ನಮ್ಮ ಆಶ್ರಮದ ಅಪ್ಪವ್ರ ಒಬ್ರು ಅದಾರ್ರಿ, ಕಾಕಂಡಿಕಿ ಅಪ್ಪವ್ರ ಅಂತ ಹೇಳಿ. ಅವ್ರ ಅಲ್ಲಮ ಪ್ರಭುಗಳ ಬಗ್ಗೆ ಒಂದು ಬಹಳ ಚಂದ ಪ್ರವಚನ ಹೇಳ್ತಾರ. ಅದು ರೊಕ್ಕ ರೊಕ್ಕ ಅಂದ ಕಿಸಿಂದ ಲೆಕ್ಕಣಿಕೆ ಅದ್ರ ಕೈಯಾಗ ಕೊಟ್ಟೇವಪ್ಪ ಅಂದ್ರ ಅದು ಏನ್ ಬರ್ತದ, ವಿಘ್ನ ಬರ್ದ್ ಬಿಡ್ತದ, ವಿಘ್ನಗಳನ್ನ ಬರ್ದ್ ಬಿಡ್ತದ, ತಪ್ಪ ಮಾಹಿತಿ ಕೊಟ್ಟು ಬಿಡ್ತದ. ಅದಕ್ಕ ನಾವು ಕೃಷಿ ಮಾಡೋರು ಯಾವಾಗಲೂ ಕೃಷಿಕರಾಗಿ, ಆಮೇಲೆ ನಾ ಮೂಲವಾಗಿ ಸಾಮಾನ್ಯವಾಗಿ ಎಲ್ಲೇ ಹೋದ್ರು ಅಬ್ಸರ್ವ್ ಮಾಡಿದ್ರ ಪಾಳ್ಯಕರವ್ರ ಅವ್ರಿಗೆ ಹೇಳ್ತಿದ್ದ ನಾನು, ನೀವು ಹೋಗಿ ಬರ್ರಿಪ್ಪ, ನಾ ಓದು ನಂದು ಬರೆಯೋದು ಅಂತ ಹೇಳ್ತಿದ್ದಾರಿ. ಎಲ್ಲಾರು 6,700 ಜನ ಇದ್ದೇವ್ರಿ ಅಲ್ಲಿ. ನಾವು ಕೂಡಲ ಸಂಘದೊಳಗೆ 2006 6,700 ಜನ. ಅದ್ರೊಳಗ
4,000 ಜನ ಬರೇ ಸಾಫ್ಟ್ವೇರ್ ಇಂಜಿನಿಯರ್ಸು ಡಾಕ್ಟರ್ಸರು ಭಾರಿ ಭಾರಿ ಎಂಪ್ಲಾಯೀಸ್ಗಳು ಇದ್ರಿ. ಕಲ್ತವ್ರು ಶಾಣ್ಯರು ವಿಜ್ಞಾನಿಗಳು ಇದ್ರು. ಅವರು ಅಲ್ಲಿ ನನ್ನ ಕುರ್ಚಿಯದ ಹಿಂದ್ ಹಾಯ್ದು ಹೋಗೋರು ಬರೋರಲ್ರಿ, ಹೋಗೋ ಮುಂದಾಗ ಹೊರಗೆ ಹೋಗೋ ಮುಂದಾಗ ಬರೋ ಮುಂದಾಗ ನಾ ಯಾವಾಗಲೂ ಬರೆಯೋದನ್ನ ನೋಡ್ತಿದ್ರು ಅವ್ರು. ಅವ ಯಾವಾಗಲೂ ಬರಿತಿರ್ತಾನ, ಆ ಕಡೆ ನೋಡಂಗಿಲ್ಲ ಸರ್ ಕಡೆ, ಏನ್ ಬರಿತಾನ ನೋಡಿ ಹೋಗೋರು. ಹೊತ್ತು ಮುಣಿಗೆ ಬಂದು ತಾವು ತಗೊಂಡ್ ಹೋಗಿ ಬರ್ಕೊತಿದ್ರಿ ಸರ ನಮ್ದು ನೋಟ್ಬುಕ್. ಅವಾಗೆ ಸಾಲ ಚಾಲು ಆಯ್ತ್ರಿ ಸರ್ ನಮ್ಗ. ಇದು ಏನ್ ಪಬ್ಲಿಕ್ ಮೊದಲು ಏನು ಗೊತ್ತಿದ್ದಿಲ್ಲ. ನಾ ಇಲ್ಲೇ ನಮ್ ಊರಾಗ ಹೋದ್ರೆ ಯಾರೇ ನಿನ್ ಹೆಸರು ಏನಂತ ಕೇಳಿದ್ರ ರಾಜಶೇಖರ್ ಅಂತ ಹೇಳಕ್ ಬರ್ತಿದಿಲ್ರಿ ನಾವ್. ಈಗ ನನಗ್ ಮಾತಿಗೆ ಒಯ್ದು ಸ್ಟೇಜ್ ಮೇಲೆ ಹಚ್ಚಿದ್ರ ರೊಕ್ಕ ಕೊಟ್ಟು ಬಿಡಿಸ್ಬೇಕ್ರಿ ನನಗ್ರಿ. 10,000 ಜನ ಕೂತ್ರು ಮಾತಾಡ್ತೀನ್ರಿ. ಈಗ ಅಂದ್ರ ಅನುಭವ ಅಮೃತ ಇರ್ತದತ್ರಿ, ಅನುಭವದೊಳಗ ಅಮೃತ ಇರ್ತದ. ಅದಕ್ಕ ಈ ಲಿಂಬಿ ಕೃಷಿ ಅನ್ನೋದು ನಮ್ಮಲ್ಲಿ ಎಲ್ಲಾ ನಾಡಿನೊಳಗೆ ಸ್ವಾಭಾವಿಕವಾಗಿ ಬೆಳೆಯಂತದ್ರಿ. ಇದ್ರದ್ದೇ ಆದಂತ ವೈಶಿಷ್ಟ್ಯಗಳವ. ರೈತರು ಬಾಳ 3,000 4,000 ಜನ 4,000 ಲಿಂಬಿ ಗಿಡ ಹಚ್ಚದಂತ ಸಾವುಕಾರಗಳು ಅದಾರ ಸರ್ ನಮ್ಮಲ್ಲಿ. ಇಲ್ಮೇತ್ರಿ ಸಾವುಕಾರ ಅಂತ ಹೇಳಿದಾರ. ಈ ನಿಂಬು ಕೃಷಿ ಮಾಡ್ಬೇಕಂದ್ರ ಅಂತರ ಏನಿರ್ಬೇಕ್ರಿ? ಅಂತರ ಕರೆಕ್ಟ್ ಹಿರಿಯರ್ 12 ಮೊಳಕ್ ಒಂದ್ ಅಂತರ ಕೊಟ್ಟು ಹೋಗ್ಯಾರ ಸರ್. 18 ಫೂಟ್ ಆತದ್ರಿ. 18 ಫೂಟ್ ಇದ್ರು ಬಾಳ ಸೂಕ್ತ ರೀ. ಬಾಳ ಮಂದಿ 20-24 ಇಡ್ಲಕತ್ತಾರ. ಹೌದ್ರಿ. ಅದ ಏನ್ ಆತರಿ, ಗಾಳಿ ಒಳಗ್ ಹೋಗ್ತಾರ ಸರ್ ಮುಂದ್ ಕಾಯ ಆದಾಗ. ಗಾಳಿ ಸಾಂದ್ರತೆ ಇರ್ಬೇಕು. ಬಾಳ ಹತ್ತಿನೂ ಹಚ್ಚಬಾರ್ದು. 15-12 ಹಚ್ತಾರ, ಹಂಗನು ಹಚ್ಚಬಾರ್ದು. 20-24 ಹಚ್ಚಬಾರ್ದು. 18 ಬಾಳ ನಮ್ಕಿಂತ ಬಾಳ 100 ಪಟ್ಟು ಶಾಣ್ಯರ ಸರ್ ಹಿಂದಕಿನ ಕೃಷಿಕರು ರೈತರು. ಅವ್ರು ಮಾಡಿದಂತ ವಿಜ್ಞಾನ ನಮ್ಗೆ ಯಾರಿಗೂ ಗೊತ್ತಿಲ್ಲ. ನಾವ್ ಈಗ ಮಾಡಿದ್ದೆ ಬಾಳ ದೊಡ್ಡವ್ರ. ಇವ್ರು ಯಾರು ಗೋಳ್ಗುಂಟ್ ಕಟ್ಲಕ್ ಆಗೋದಿಲ್ಲ. ಇವ್ರು ಅವ್ರು ಮಾಡಿದಂತ ಗುಹೆಗಳನ್ನ ತಯಾರು ಮಾಡ್ಲಕ್ ಆಗೋದಿಲ್ಲ. ಇವ್ರು ಮಾಡಿದಂತ ಕೆತ್ತನೆಗಳನ್ನ ಈಗಿನವ್ರು ಯಾರಿಗೂ ಮಾಡ್ಲಕ್ ಸಾಧ್ಯ ಇಲ್ಲ. ಮಷಿನ್ಲೆ ಮಾಡ್ಯಾರ ಖರೆ, ಅವ್ರಂಗ್ ಮಾಡ್ಲಕ್ ಸಾಧ್ಯ ಇಲ್ಲ. ನಾವು ಹಳೆಬೀಡು ಚೆನ್ನಕೇಶವ ದೇವಾಲಯ ಗೌರ್ಮೆಂಟ್ ದವ್ರು ನನಗ್ ಪ್ರವಾಸ, ಇಡೀ ಭಾರತ ಎಲ್ಲ ಪ್ರವಾಸ ಮಾಡ್ಸ್ಯಾರ ನನಗ್ರಿ. ನಾ ಕೃಷಿ ಪಂಡಿತ ಪ್ರಶಸ್ತಿ ತಗೊಂಡ್ ಬಳಕ ಒಂದ್ ರಾಜ್ಯ ಒಂದ್ ಜಿಲ್ಲಾ ಬಿಡ್ಲಾರ್ದೆ ಎಲ್ಲಾ ಜ್ಯೋತಿರ್ಲಿಂಗಗಳು ಹೋಗದಾವ. ಎಲ್ಲಾ ಊರ್ ಗೌರ್ಮೆಂಟ್ಕ ನಾವು ಅದೇ ಒಂದು ಕೃತಜ್ಞತೆ ಸಲ್ಲಿಸ್ಬೇಕ್ರಿ. ಅದಕ್ಕ ನಾವ್ ಎಲ್ಲಾ ಕಡೆ ನೋಡಿದೆವು. ಬಹಳ ಅದ್ಭುತವಾದ ವಿಜ್ಞಾನ ಅದ ಸರ್. 18 ಫೂಟ್ ಬಾಳ ಸೂಕ್ತ. ಗಾಳಿ ಒಳಗ ಚಲಿಸಲಿಕ್ಕತ್ತು ಬಹಳ ವೇಗವಾಗಿ ಆಷಾಢದಿಂದಾಗ ಗಿಡ ಅಳಿಗಾಡ್ಲಕ್ ಶುರು ಮಾಡ್ತಾರೆ. ಗಿಡ ಅಳಿಗಾಡ್ಲಕ್ ಮಾಡ್ತಪ್ಪ ಅಂದ್ರ ಹಿಂಗ್ ಸ್ಪಾಟ್ ಚುಕ್ಕಿ ಬೀಳ್ತಾವ್ರಿ. ಚುಕ್ಕಿ ಬಿತ್ತಂದ್ರ ಎಲ್ಲಾರು ಕಣ್ಣಿಲೆ ತಿಂತಾರ. ಈಗ ಬಾಯಿಲೆ ತಿನ್ನೋದು ಬಹಳ ಲುಕ್ ಬೇಡ್ತಾರ. ಇದಕ್ಕೆ 2 ಕಚ್ ಬಿದ್ದಿದ್ ಅಂದ್ರ 4ನೇಕ್ ಒಂದ್ ಕೇಳ್ತಾರ. ಇದು ಇದಿಲ್ಲ ಅಂದ್ರೆ ₹2 ಹೇಳಿದ್ರು ಹೋಯ್ತಾರ. ಹಿಂಗದ್ರಿ. ಅಂತರ ಬಾಳ ಕರೆಕ್ಟ್ ಅದ. ಅಂತರ ಕರೆಕ್ಟ್ ಆಗ್ಬೇಕ್ರಿ. ಅದಾದ್ಮೇಲೆ ಇದು ನಾನು ನೀರಾವರಿ ವ್ಯವಸ್ಥೆ ಯಾವ ತರ ಮಾಡ್ಕೋಬೇಕು? ನೀರಾವರಿ ವ್ಯವಸ್ಥೆ ಅಂದ್ರ ನನಗ ಕೇಳಿದ್ರ ಇದಕ್ಕ ಮಳೆ ಆಶ್ರಿತ ಕೃಷಿ ಸರ್ ನಂದಿರಿ. ಇದು ಮಳೆ ಆಶ್ರಿತ. ನೀರ್ ಬೇಕಾಗಿಲ್ರಿ ಇದಕ್ಕ. ನೀರ್ ಯಾವಾಗ ಬೇಕಾಗ್ಯಾವ ಅಂದ್ರ ಸಾಣದ ಸಸಿ ಹಚ್ಚದಕರ ನೀರ್ ಬೇಕ್ರಿ. ನೀರ್ ಹಚ್ಚಿದಕರನು ಎಟ್ ಬೇಕಂದ್ರ 5 ನಿಮಿಷದ ಒಳಗಡೆನೆ ಡ್ರಿಪ್ ಚಾಲು ಇರ್ಬೇಕ್ರಿ ಅದಕ್ರಿ. 5 ನಿಮಿಷಕ್ಕಿಂತ ಹೆಚ್ಚು ಡ್ರಿಪ್ ಚಾಲು ಇತ್ತಂದ್ರ ಅದಕ್ಕೆ ಮತ್ತೆ ತೊಂದರೆ ಆಗ್ತದ್ರಿ. ಅದು ಎಲ್ಲಿ ಗಿಡ ಒಂದ್ ಮಳ ಇತ್ತಪ್ಪ ಅಂತಂದ್ರ ಒಂದ್ ಮಳದ್ ಬಿಟ್ಟು 1.5 ಫೂಟಿನ ಮ್ಯಾಗ ನೀರ್ ಬಿಡ್ಬೇಕ್ರಿ. ಈಗ ಗಿಡ ಐತಂದ್ರೆ ನಾವು ಈ ಕಡೆಗೆ ಇದನ್ನ ಮಾಡ್ಕೋಬೇಕ್ರಿ. ಇದು ಏನ್ ಗಿಡ ನಿಮ್ಗೆ ಲಾಸ್ಟ್ ಕೆನಪಿ ಬೆಳೆದ ಇಲ್ಲಿದಿಂದ ಹಿಂಗ್ ನಿಂಬಿಕಾಯಿ ಒಗದೇವಂದ್ರ ಇಲ್ಲಿ ಬಿತ್ರಿ. ಅದು ಇಲ್ಲಿದಿಂದ 1.5 ಫೂಟಿನ ಮೇಲೆ ಸ್ವಲ್ಪ ನೀರ್ ಕುಡ್ಬೇಕ್ರಿ. ಸ್ವಲ್ಪ ದಿನ ಒಂದ್ 10-20 ಲೀಟರ್ ನೀರ್ ಬೀಳಂಗ ಅಷ್ಟೇ. ಮಣ್ಣಿನ ಗುಣಧರ್ಮ ನೋಡ್ಕೊಂಡು, ಉಸುಕ್ ನೆಲ ಇತ್ತು ಬಹಳ ತಳಗ ಇಳಿದು ಹೋತಿತ್ತು ಅಂದ್ರ ಸ್ವಲ್ಪ ಮ್ಯಾಲೆ ಯಾವಾಗಲೂ ಆಳವಾದ ಹಸಿಯನ್ನ ಮಾಡಬಾರ್ದ್ರಿ. ಅಷ್ಟೇ 4.5 ಇಂಚ್ ಮಣ್ಣ, 5 ಇಂಚ 6 ಇಂಚ 1 ಫೂಟಿನ ಒಳಗಡೆ ತೇವಾಂಶ ಇರ್ಬೇಕದು. ಅಷ್ಟೇ ಸಾಕ್ರಿ ಅದಕ್ಕೆ. ಯಾಕಂದ್ರಿ ನಾವ್ ಅತಿಯಾದ ನೀರ್ ಬಿಟ್ಟು ನಾವು ಮೋಟರ್ ಚಾಲು ಮಾಡಿ ಎಲ್ಲೇ ಹೋಗ್ತಿದ್ದೇವ್, ಅದು ನೀರ್ ಬಿದ್ದಲೆ ಬೀಳ್ತದ್ರಿ. ಬಿದ್ದು ತಳಗ ಸೋರಿ ಹೋಗ್ತದ್ರಿ. ಸೋರಿ ಹೋಗಿದ್ದು ಈ ಗಿಡಕ್ ಸಿಗುದಿಲ್ಲ. ಆ ಸೋರಿ ಹೋಗೋ ಮುಂದ ನೀರ್ ಅಟ್ಟೆ ಹೋಗಿರಂಗಿಲ್ರಿ. ಪೋಷಕಾಂಶಗಳನ್ನ ಎಲ್ಲಾ ತಗೊಂಡ್ ಹೋಗ್ತಾರೆ. ಈಗ ಕೆಲವೊಬ್ರು ಸಾಮಾನ್ಯ ಪ್ರಶ್ನೆ ಅಂದ್ರೆ, ಈಗ ಆಯ್ತು ನಾನು ನಿಂಬೆ ಕೃಷಿ ಮಾಡಿರ್ತೀನಿ, ಮಾಡಿ ಆದ್ಮೇಲೆ ಯಾವ ಟೈಮಿಗೆ ನಾನ್ ನೀರ್ ಬಿಡಬೇಕು, ವಾರಕ್ಕೆ 8 ಸಲ ನಾನ್ ನೀರ್ ಬಿಡ್ಬೇಕು, ಅಥವಾ ಏನ್ ವಾರಕ್ಕೆ 2 ಸಲ ಅಥವಾ 3 ಸಲ ಬಿಡ್ಬೇಕಂತ ಇರುತ್ತೆ ಸರ್? ಹಂಗಿರಲ್ಲ ಸರ್. ನಿಮ್ಗೊಂದು ಉದಾಹರಣೆ ಹೇಳ್ಬೇಕಂದ್ರೆ ನಿಮ್ಗೆ ಕೇಳ್ತೀನಿ. ಈ ಚಳಿಗಾಲದೊಳಗೆ ಎಷ್ಟು ಸಲ ನೀರ್ ಕುಡಿತೀರಿ? ಒನ್ ಟೈಮ್ 2 ಟೈಮ್ ನೀರ್ ಕುಡಿತೀರಿ. ಎಷ್ಟು ಕುಡಿತೀರಿ? ಸ್ವಲ್ಪ ಪ್ರಮಾಣದಲ್ಲಿ. ಹಂಗೆ ತನ್ನಂತೆ ಪರರ ಬಗೆದೊಡೆ ಕೈಲಾಸ ಭಿನ್ನಾಣ ಒಕ್ಕು ಸರ್ವಜ್ಞ ಅಂದಾರಿ. ನಾನು ಚಳಿ ಹತ್ತದಕರ ಇದಕ್ಕೂ ಥಂಡಿ ಹತ್ತದ ಅನ್ನೋ ಕಲ್ಪನಾ ನಮ್ ರೈತರಿಗೆ ಇರ್ಬೇಕ್ರಿ. ನನಗ ಬಿಸಿಲು ಹತ್ತದಕರ ಇದಕ್ಕೂ ಬಹಳ ಬಿಸಿಲು ಹತ್ತದ ಅನ್ನೋಂತ ಕಲ್ಪನೆ ಇರ್ಬೇಕ್ರಿ. ಅದಕ್ಕಲ್ಲೇ ನಾ ಸರ ನುಗ್ಗಿ ಗಿಡ ಬೆಳೆದಿನ್ರಿ ಒಳಗ್ರಿ. ತೋರಿಸ್ತೀನಿ ನಿಮ್ಗೆ. ಬರ್ರಿ ಸರ, ಇದು ನುಗ್ಗಿ ಗಿಡ ರೀ. ಅದು ನುಗ್ಗಿ ಗಿಡ ರೀ, ಇದು ನುಗ್ಗಿ ಗಿಡ ರೀ. ಕೆಲವೊಂದ್ ಎತ್ತರ ಬಂದಾವ, ಕೆಲವೊಂದ್ ದಿನ ತಳಗ ಅದಾವ್ರಿ. 370 ನಿಂಬೆ ಗಿಡಕ್ಕೆ 370 ನುಗ್ಗಿ ಗಿಡ ಬೆಳೆದೀನಿ ಸರ. ಇದು ಯಾಕೆ ನಾ ಕಟ್ ಮಾಡ್ತೀನಿ ಅಂತ ಅನ್ನೋದು ಹೇಳ್ತೀನಿ ಸರ. ಇದು ಮ್ಯಾಗ ನೆರಳನ್ನ ಒದಗಿಸಿ ಬಿಸಿಲನ್ನ ತಡೆ ಮಾಡ್ತದ್ರಿ.
ಮಳೆಗಾಲದೊಳಗ ಮಾಡ ಕವಿದ ವಾತಾವರಣ ಇರೋದ್ರಿಂದ ಬಿಸಿಲು ಕಮ್ಮಿ ಬರ್ತದ್ರಿ. ಬಿಸಿಲು ಕಮ್ಮಿ ಬಂದಾಕರ್ನು ನಾವು ಇದಕ್ಕೆ 5400 ಫುಟ್ ಕ್ಯಾಂಡಲ್ ಉಷ್ಣತೆ ಕೊಡ್ಲಿಲ್ಲ ಅಂದ್ರ ಉದಾಹರಣೆ ಹೇಳ್ತೀನಿ, ಸ್ಟೋವ್ ಇರ್ತದ್ರಿ ಸರ್, ಈಗ ಗ್ಯಾಸ್ ಇರ್ತದ, ಅದ್ರ ಮ್ಯಾಲ ಹಾಲ್ ಕಾಸ್ಬೇಕಾದ್ರ ಸ್ವಲ್ಪ ಹೆಣ್ಮಕ್ಳು ಸಣ್ಣಾಗಿ ಇಡ್ತಾರ. ಹೌದ್ರಿ. ಚಾ ಮಾಡ್ಬೇಕಾದ್ರ ತುಸು ಜಾಸ್ತಿ ಇಡ್ತಾರ ಸರ್. ಹೌದ್ರಿ. ಅದನ್ನೇ ನಾವು ರೊಟ್ಟಿ ಮಾಡ್ಬೇಕು, ಅನ್ನ ಮಾಡ್ಬೇಕಾಯ್ತಾರ ಒಂದೆರಡು ಹೆಚ್ಚಿಗೆ ಇಡ್ತಾರ. ರೊಟ್ಟಿ ಚಪಾತಿ ಮಾಡ್ಬೇಕಾಯ್ತಾರ ಜೋರ್ ಇಟ್ರ ರೊಟ್ಟಿ ಚಪಾತಿ ಆಗ್ತಾರ ಸರ್. ಹಂಗ ಈ ನುಗ್ಗಿ ಗಿಡ ಏನ್ ಮಾಡ್ತದ್ರಿ, ಅತಿ ಬಿಸಿಲೊಳಗ ಇದಕ್ ನೆಳ್ಳು ಕೊಡುವಂಗ ಇರ್ಬೇಕು ವ್ಯವಸ್ಥೆ. ಈ ನುಗ್ಗಿ ಗಿಡ, ಈ ನುಗ್ಗಿ ಗಿಡ ಅದನ್ನ ನಾನು ಮಳೆಗಾಲದೊಳಗ ವಾತಾವರಣದೊಳಗ ಮಾಡ ಕೊಯ್ದ ವಾತಾವರಣ ಇರ್ತದ, ತಂಪ್ ಇರ್ತದ, ಇದಕ್ ಬಿಸಿಲು ಬೇಕಾಗಲಿ ಅಂತ ಹೇಳಿ ಬಾಟಮ್ ಕಟ್ ಮಾಡಿರ್ತೀನಿ ಸರ್. ಇದನ್ನ ಜೂನ್ ಬತ್ತಂದ್ರ ಜೂನ್ ಬಂದ್ ಬಳಕ ಇಟ್ಟು ಬೆಳೆದ್ರಿ ಸರ್. 20 ಫುಟ್ ಬೆಳೆದ್ರಿ. 20 ಫುಟ್ ಐತ್ರಿ. ಇನ್ನು 2 ತಿಂಗಳದಾಗ ಇನ್ನ 10 ಫುಟ್ ಬೆಳಿತೀರಿ ಸರ್. ಅದು 30 ಫುಟ್ ಎತ್ತರ ಆತದ್ರಿ. 30 ಫುಟ್ ಎತ್ತರ ಅದ ಕಟ್ ಮಾಡಿದ್ರಾಗ 10-12 ದಳ ಬಂದಿರ್ತಾವ್ರಿ, ಟಿಲ್ಲರ್ ಬಂದಿರ್ತಾವ್ರಿ. ಅದನ್ನೆಲ್ಲಾ ಕಟ್ ಮಾಡಿಕಿಸಿಂದ ಮಲ್ಚಿಂಗ್ ಮಾಡ್ತೇವ್ರಿ. ಇಲ್ಲಿಕಂದ್ರ ಹಿಂಡು ದನಗಳಿಗೆ ಮೇವ, ಕುರಿ ದನಗಳಿಗೆ ಮೇವ್ ಮಾಡ್ತೇವ್ರಿ. ಮೇವ್ ಅದ್ಭುತವಾದ ಮೇವ್ರಿ. ಈ ಮೇವಿನಂತ ಮೇವೆ ಯಾವ್ದು ಅಲ್ರಿ. ಹೌದ್ರಿ. ಇದು ಕ್ಯಾಲ್ಸಿಯಂ ಬಹಳ ಇರ್ತದ್ರಿ. ಈ ಹಾಲು ಹಿಂಡೋದ್ರಿಂದ ಕ್ಯಾಲ್ಸಿಯಂ ಕೊರತೆ ಆತಿರ್ತದಲ್ಲ, ಅದನ್ನ ನೀಗಿಸ್ತದ್ರಿ ಇದು ಈ ನುಗ್ಗಿ ಗಿಡ. ಅದನ್ನೆಲ್ಲ ಕಟ್ ಮಾಡಿ 1-2 ಬಿಟ್ಟಿರ್ತೇನ್ರಿ. ಇದು ಜನವರಿಯಿಂದ ಮ್ಯಾಲ ಫೆಬ್ರವರಿ ಲಾಸ್ಟಕ್ ಹೋಗಿ 5400 ಕಿಂತ ಬಿಸಿಲು ಜಾಸ್ತಿ ಯಾವಾಗ ಆಗ್ತದಲ್ಲ ಅವಾಗ ಇದಕ್ಕೆ ತೊಂದ್ರೆ ಆಗ್ಲಿಕ್ಕೆ ಶುರು ಮಾಡ್ತದಲ್ರಿ. ಅವಾಗ ಶಾಡೋ ಡ್ಯಾನ್ಸಿಂಗ್ ಟೈಪ್ ಸ್ವಲ್ಪ ನೆಳ್ಳ ಬಿಸಲ ಕೊಡ್ತಾರೆ ಸರ್. ಆ ಟೈಮ್ದೊಳಗ್ರಿ ನಮ್ಮಲ್ಲಿ ಫೆಬ್ರವರಿ ಮತ್ತು ಮಾರ್ಚ್ದೊಳಗ ಏಪ್ರಿಲ್ದೊಳಗ್ರಿ ನಿಂಬಿಕಾಯಿ ದಾಣಿ 5000ದಿಂದ 10,000 ತನಕ ದಾಣಿ ಇರ್ತಾರೆ. ಅಂದ್ರ 10 ರೂಪಾಯಿ ಒಂದ್ ನಿಂಬಿಕಾಯಿ ಮಾರ್ತಾರಿ. ಆ ನಿಂಬಿಕಾಯಿ ಮಾರ ಮುಂದಾಗ ನಮ್ಮ ನಿಂಬಿಕಾಯಿ ಹಿಂಗ್ ಸಣ್ಣ ಇರ್ತಾವ್ರಿ, ಇಷ್ಟ ಸಣ್ಣ ಇರ್ತಾವ್ರಿ. ಇದನ್ನ ಹರಿದು ಮಾರಾಟ ಮಾಡ್ಬೇಕಂದ್ರ ಇದ್ರಾಗ ಜ್ಯೂಸ್ ಬರಂಗಿಲ್ರಿ. ನಮ್ಮಲ್ಲಿ ದಾಣಿ ಇದ್ರಾಗ ಬಜಾರ್ದಾಗ ದಾಣಿ 10 ರೂಪಾಯಿ ಇರ್ತದ. ಇಲ್ಲೇ ಬಿಸಿಲು ಬಹಳ ಇರೋದ್ರಿಂದ ಇದು ಡೆವಲಪ್ ಆಗ್ಲಕತ್ತಿರ್ತದ, ಇದು ಇಂಪ್ರೂವ್ ಆಗಂಗಿಲ್ರಿ. ಬಿಸಿಲು ಜಾಸ್ತಿ ಆಯ್ತಪ್ಪ ಅಂತಂದ್ರ ಇದ್ರೊಳಗೆ ದ್ವಿತೀಯ ಸಂಶ್ಲೇಷಣಾ ಕ್ರಿಯೆ ಕಮ್ಮಿ ಆಗ್ತರಿ. ಇದ್ರ ದ್ವಿತೀಯ ಸಂಶ್ಲೇಷಣೆ ಯಾವಾಗ ಕಮ್ಮಿ ಆಗ್ತದ, ಇದ್ರ ಬೆಳವಣಿಗೆ ಕಮ್ಮಿ ಆಗ್ತರಿ, ಕುಂಠಿತ ಆಗ್ತದೆ. ಹಂಗಾಗಿ ಬೇಸಿಗೆಲಿ ಕಡಿಮೆ ಉತ್ಪನ್ನ ಬರೋದ್ರಿಂದ್ರಿ ಮಾರ್ಕೆಟ್ದೊಳಗ ಜಾಸ್ತಿ ರೇಟ್ ಆಗ್ಬಿಡ್ತದೆ. ಹಂಗ ನಾವು ಡ್ಯಾನ್ಸಿಂಗ್ ಶಾಡೋ ಡ್ಯಾನ್ಸಿಂಗ್ ಟೈಪ್ ನೆಳ್ಳು ಮಾಡಿದೇವಪ್ಪ ಅಂದ್ರ ಸೂಕ್ಷ್ಮ ಪರ್ಯಾವರಣ ಅಂದ್ರ ಇದಕ್ಕೆ ಸೂಕ್ಷ್ಮ ಪರ್ಯಾವರಣ ಒದಗಿಸದಕ್ಕಾರ ಇದು ದ್ವಿತೀಯ ಸಂಶ್ಲೇಷಣಾ ಕ್ರಿಯೆ ಕರೆಕ್ಟ್ ಆಗ್ತದ್ರಿ. ಹೌದ್ರಿ. ಇದು ದ್ವಿತೀಯ ಸಂಶ್ಲೇಷಣೆ ಯಾವಾಗ ಕರೆಕ್ಟ್ ಆಗ್ತದ ಅವಾಗ ಇದಕ್ಕೆ ಆಹಾರ ಸಿಗ್ತದ್ರಿ. ಅದು ಇದ್ರ ಗತ್ಲೆ ಒಂದರ ಹಣ್ಣು ಆಲಿಕಂದ್ರುನು ಇದ್ರ ಗತ್ಲೆ ಒಂದರ ಮಿನ್ಸ್ತದ್ರಿ, ಹರಿಲಿಕ್ ಬರ್ತದ್ರಿ. ಇದನ್ನ ಒಯ್ದು ಮಾರದೆ ಒಂದ್ 10,000 ರೂಪಾಯಿ ದಾಣಿ ಇದ್ದಕ್ಕಾರ 6,000 ರೂಪಾಯಿ ಮಾರಾಟ ಆಗ್ತಾರ. ಇನ್ನು ಮುಂದಿನದು ಬಹಳ ವಿಶೇಷವಾದಂತದ್ ಮಾತ್ರಿ. ಇದನ್ನ ನಾವ್ ಈಗ 10,000 ಇದ್ದಕ್ಕಾರ 6,000ಕ್ಕ 7,000ಕ್ಕ 5,000ಕ್ಕ ಇವತ್ 4,000 ರೂಪಾಯಿ ರೇಟ್ ಇದ್ದಕ್ಕಾರ 2,000ಕ್ಕೆ ಹೋಗಲ್ದಕ್ರಿ. ಇದು ಮಾರದೇವಂದ್ರ ಶಾಣ್ಯಾರ್ರಿ. ನಾವು ಈ ನೆಳ್ಳನ್ನ ಒದಗಿಸ್ಲಿಲ್ಲ, ನುಗ್ಗಿ ಗಿಡ ಹಾಕ್ಲಿಲ್ಲ, ನಾವು ಹಂಗೆ ಕೂತೇವು, ಇದಕ್ ಬರೇ ಹೈಸೋಲ್ ಬಿಡುದು, ಗೊಬ್ಬರ ಹಾಕುದು, ಇದು ಪ್ರಚೋದಕ ಹೊಡೆಯೋದ್ರಿ, ಇದು ಡೆವಲಪ್ ಆಗುದಿಲ್ರಿ, ಬೆಳೆಯೋದಿಲ್ರಿ. ಅದು ಯಾಕಂದ್ರ ಅತಿ ಬಿಸಿಲು ಇರ್ತದ. ಹೌದ್ರಿ. ಮನ್ಯಾನ ಕಲ್ ಸಹಿತ ಕಾಯ್ದಿರ್ತಾವ್ರಿ, ಅಟ್ಟು ಬಿಸಿಲು ಇರ್ತದ. ಅಂತ ಬಿಸಿಲೊಳಗ ಈ ಹಣ್ಣ ಮಿಂಚಂಗಿಲ್ಲ, ಕಾಯಿ ದಪ್ಪ ಆಗಂಗಿಲ್ಲ. ನಾವು ನೆಳ್ಳನ್ನ ಕೊಟ್ಟಾಕರ ಮಾತ್ರ ಇದು ದ್ವಿತೀಯ ಸಂಶ್ಲೇಷಣಾ ಕ್ರಿಯೆ ಕರೆಕ್ಟ್ ಆಗ್ತದ, ಇದು ಡೆವಲಪ್ ಆಗ್ತದ್ರಿ. ನಾವ್ ಅವಾಗ ಮಾರಾಟ ಮಾಡಿದೇವಂದ್ರ ದುಡ್ಡು ಸಿಗ್ತದ. ಇದನ್ನ ಬಿಟ್ಟು ನಾವ್ ಹಂಗೆ ಬಿಟ್ಟೇವಂದ್ರ ಈ ಕಾಯಿ ಹಂಗೇ ಉಳಿದ್ ಬಿಡ್ತೀರಿ ಸರ್. ಮಳೆಗಾಲ ಬರ್ತನ ಮುಂಗಾರಿ ಜೂನ್ 7ಕ್ಕ ಮುಂಗಾರಿ ಏನ್ ಹವಾಮಾನ ತಂಪ ಆಗ್ತದಲ್ಲ ಅವಾಗ ಒಮ್ಮೆ ಹಿಡ್ದಮ್ಮ ಆತರಿ ಸರ್. ಒಮ್ಮೆ 1-2 ವಾರದಾಗ್ರಿ ದಪ್ಪ ಆಗಿಬಿಡ್ತಾರಿ. ದಪ್ಪ ಆಗಿ ಇದ್ರಂಗ ಹಣ್ಣಾಗಿ ತಳಗ್ ಬೀಳಕ್ ಶುರು ಮಾಡ್ತಾರಿ. ಅದನ್ನ ತೋಡ್ ಬಜಾರ್ದಾಗ ಹೋಗಾಟಿಗೆನೆ ನಮ್ಮಂಗ ಎಲ್ಲಾರು ಬಜಾರ್ದಾಗ ತಗೊಂಡ್ ಬರೋದ್ರಿಂದ ಮಾಲ್ ಬಾಳ ಆವಾಕ ಆಗ್ತದ್ರಿ. ಮಾಲ್ ಬಾಳ ಆವಾಕ ಆಗೋದ್ರಿಂದ 500-600 ಮಾರ್ತರಿ ಸರ್. ಇದು 500-600 ಮಾರೋದು, ಇದು 5,000-6,000 ಮಾರ್ತಾರಿ ಸರ್. ನಾವು ಬರೇ ನುಗ್ಗಿ ಗಿಡ ಒಂದ್ ಹಾಕದ್ರಿ ಸರ್. ಇದು ಯಾವ ಟೆಕ್ನಿಕ್, ಯಾವ ಇಸ್ರೇಲ್ಕ್ ಹೋಗೋದು ಬೇಡ, ಯಾವ ಕ್ಯಾಲಿಫೋರ್ನಿಯಾಕ್ ಹೋಗೋದು ಬೇಡ, ಯಾವ ವಿಜ್ಞಾನಿಗಳಿಗೂ ಕೇಳುದು ಬೇಡ. ಬರೇ 4 ಗಿಡದ ಮಧ್ಯೆ ಒಂದು ನುಗ್ಗಿ ಗಿಡ ಹಾಕದೇವ, 4 ಗಿಡದ ಮಧ್ಯೆ ಒಂದು ನುಗ್ಗಿ ಗಿಡ ಹಾಕದೇವಂದ್ರ ಇದು ಎಷ್ಟೆಲ್ಲ ಕೆಲಸ ಮಾಡ್ತಾರೆ. ಇದು ಪಾಳ್ಯಕರ್ ಅವರ ಹೇಳೋದು ಕೃಷಿ ವಿಧಾನ ರೀ. ಎಲ್ಲಾರು ಪಾಳ್ಯಕರ್ ಅವರನ್ನ ಅಳವಡಿಸಿದ್ರಿ ಸರ್. ಗೌರ್ಮೆಂಟ್ ದಿಂದ ನಾ ಇನ್ನ ತನಕ ಯಾವ್ದು ಸಬ್ಸಿಡಿ ಹೋಗಲ್ಲ ಸರ್. ನಾ ನರ್ಸರಿ ಮಾಡಿ ನೋಡಿರಿ. ನಾನ್ ಅದ್ರದ್ದು ಅದಕ್ಕೂ ಅರ್ಜಿ ಕೊಡ್ಲಕ್ ಹೋಗಿಲ್ಲ. ನಾ ಎಲ್ಲಾ ಏನೇನ್ ಮಾಡೀನಿ ನೋಡಿರಿ. ನಾ ಪ್ಯಾಕ್ ಹೌಸ್ ಮಾಡ್ಕೊಂಡಿನಿ, ನನಗ್ ಬೇಕಾದಂತದ್ ಎಲ್ಲಾ ಮಾಡ್ಕೊಂಡಿನಿ ಸರ್. ನನಗ್ ಇಂಥದ್ ಕುಡ್ರಿ ಅಂತ ಒಂದು ಅರ್ಜಿ ಎಲ್ಲಿ ಕೊಟ್ಟಿಲ್ಲ ಸರ್. ಯಾಕಂದ್ರ ನಾವು ಹೇಳಿದ ಲೆಕ್ಕದೊಳಗ ಅವ್ರು ಕೊಡುದಿಲ್ಲ ಸರ್. ಇವತ್ತು ಕೊಟ್ಟೇವಂದ್ರ ಎಂದೋ ಆತದ್ರಿ. ಅದು ಅಂದ್ರಟಿಗೆ ನಮ್ಗೆ ಉತ್ಪನ್ನ ಬಂದ್ಬಿಟ್ಟಿರ್ತದೆ. ಆಮೇಲೆ ಒಂದೇ ದಿನಕ್ಕ 2ನೇ ದಿನಕ್ಕ ತಿರ್ಗಾಡ್ಸಿ ಒಂದೇ ದಿನ ನಮ್ದು ನೋಡಿ ಮಾಡಂಗಿಲ್ಲ ಸರ್ ಅವ್ರು. ನೀ ಹೊಲ ನಿಂದಾದಿಲ್ಲ ಖಾತ್ರಿ ಬೇಕ್ರಿ ಅವ್ರಿಗೆ. ಅದ್ರೊಳಗ ನಿಂಬಿ ಗಿಡ ಅದಾವಿಲ್ಲ ತಾವ್ ಬರ್ದಿರ್ಬೇಕು. GPS ಮಾಡ್ತಾರ್ರಿ. ಅವು 108 ತಾಂತ್ರಿಕತೆ ಅವ್ರಿಗೂ ಅನಿವಾರ್ಯ ಅದ. ನಾವು ತಪ್ಪಲ್ಲಕ್ ಬರಂಗಿಲ್ಲ.
ಆ ಸಿಸ್ಟಮ್ ಹೊಂದ್ಕೊಂಡೇವ್ ಅಂದ್ರೆ ಈ ಸಿಸ್ಟಮ್ ಬದಲಾಗ್ತದೆ ಸರ್ ಅದೇ ನಮ್ದು. ಅದೇ ರೀ. ನಾವು ದಿನ ಮುಂಜಾನೆ ಜಳಕ ಮಾಡಿ ಊಟ ಮಾಡಿ ಅರ್ಬಿ ಹಾಕೊಂಡ್ ಕಿಸಿಂದ ಹಾರ್ಟಿಕಲ್ಚರ್ ಆಫೀಸ್ಗೆ ಹೋಗೋದು, ಅಗ್ರಿಕಲ್ಚರ್ ಆಫೀಸ್ಗೆ ಹೋಗೋದು, ಹೋಬಳಿಗೆ ಹೋಗೋದು, ಅಲ್ಲಿ ಜಿಲ್ಲಾಕ್ ಹೋಗೋದು, ಆ ಕಾಗದ ತರೋದು, ಪಂಚಾಯತಿಗೆ ಹೋಗೋದು, ಈ ಕಾಗದ ತರೋದು ಮಾಡ್ದೇವಂದ್ರ ಅದ ನಮ್ಮ ಗಂಡ ದನ ಹೆಂಡ್ತಿ ಕರ ಜಗಳದಾಗ ಮಗು ಮೇವಿಲ್ಲ ಬಡವಾತನಂಗ. ಇವಕ್ ನೀರ್ ಬೇಕಾಗಿದ್ದು ಗೊತ್ತಾಗಂಗಿಲ್ಲ, ಇವಕ್ ಹರಿದು ಮಾರಾಟ ಮಾಡೋದು ತಿಳಿಯಂಗಿಲ್ಲ, ಇವಕ್ ಹುಲ್ಲ ಕಸ ಆಗಿದ್ದು ಗೊತ್ತಾಗಂಗಿಲ್ಲ, ಇವಕ್ ಹೌದ್ರಿ. ಮಲ್ಸಿಂಗದಿಂದ ಏನ ಚಲೋ ಆಲಕತ್ತದ ಕೆಟ್ಟಾಗಿದ್ದು ಗೊತ್ತಿಲ್ಲ, ಇವಕ್ ಬಿಸಿಲು ಬಾಳ ತಮ್ಮ ಏನೇನು ಒಕ್ಕಲ್ತನ ಇನ್ ಬ್ಯಾಲೆನ್ಸ್ ಆಗ್ಬಿಡ್ತೈತೆ ಸರ್. ಹೌದೌದು. ನಾವು ಯಾವಾಗ ಆಫೀಸ್ ತಿರುಗಾಡ್ತೇವೆ, ಹೋಟೆಲ್ದಾಗ ಹೋಗಿ ಊಟ ಮಾಡ್ತೇವಲ್ಲ, ನಮ್ಮ ಆರೋಗ್ಯದ ಬಸ್ತಾನಿನ ತಪ್ತದ್ರಿ, ನಮ್ಮ ಮೈಂಡ್ ಸೆಟ್ನು ಬದಲಾಗ್ತದ್ರಿ. ಹೌದು. ಅದಕ್ಕೆ ನಾವು ಒಟ್ಟೆ ಎಲ್ಲಿ ಹೋಗಲ್ಲ ಸರ್. ಈ ನಿಂಬು ಕೃಷಿಯಾಗಿ ಬರ್ತಕ್ಕಂತ ಮೇನ್ ರೋಗಗಳು ಯಾವ ಸರ್? ಅದನ್ನ ಯಾವ ತರ ನಾನು ಕಂಟ್ರೋಲ್ ಮಾಡ್ಕೋಬೇಕು ಸರ್ ಅದನ್ನ? ಮೇನ್ ರೋಗಗಳಪ್ಪ ಅಂತಂದ್ರ ಸರ್, ಮೇನ್ ರೋಗಗಳಂದ್ರ ನಾವೇ ತರಿಸ್ತೇವ್ರಿ ಸರ್ ಇದಕ್ಕೆ ರೋಗಗಳು. ಈಗ ನಿಮ್ಗೊಂದು ನೀವು ಒಂದ್ 2-3 ದಿನ ಬೇಕ್ರಿ ಸರ್ ನಂದು ಒಟ್ಟು ನೀವು ಇದು ಮಾಡ್ಬೇಕಂದ್ರ. ಹೌದ್ರಿ. ನಮ್ಮಲ್ಲಿ ಅವ್ರಿಕಾಯಿ ಆಗ್ಯಾವ್ರಿ ಸರ್. ಅಲ್ಲಿ ಹುಲ್ಲ ಹಿಂಗ ಅಡವಿ ಇದ್ರಾಗ ಬೇಲೆ ಗೆದ್ದವ್ರಿ ಅವು. ಬಡ್ಡ್ಯಾಗ ಯಾರು ಕಸ ತೆಗದಿಲ್ಲ, ಅವ್ಕ್ ಹೌದ್ರಿ. ಯಾರು ಒಂದ್ ಸರಿ ನೀರ್ ಹಾಕಿಲ್ಲ. ಎಷ್ಟು ಸಮೃದ್ಧವಾಗಿ ಬೆಳೆದಾವ್ರಿ. ನೀವು ಅದೇ ಅವ್ರಿಕಾಯಿ ಬಜಾರ್ದನು ತರ್ಲಕ್ ಹೋರಿ ಸೀರ್ ಹತ್ತಿರ್ತಾವ್ರಿ, ಹೌದೌದ್ರಿ. ವಾಂಕ್ ಆಗಿರ್ತಾವ್ರಿ. ನಮ್ಮ ಹಿಂಗ್ ಸೀದಾ ಕೈ ಬೆಳದಂಗ ಇರ್ತಾವ. ಭಾರಿ ನೋಡಿದ್ರೆ ಹರ್ಕೊಂಡ್ ತಿನ್ಬೇಕನ್ನಂಗ ಆತದ. ಕಸ ತೆಗದಿಲ್ಲ, ಔಷಧ ಹೊಡೆದಿಲ್ಲ, ಗೊಬ್ಬರ ಹಾಕಿಲ್ಲ, ಕಲ್ಟಿವೇಶನ್ ಮಾಡಿಲ್ಲ, ಯಾರು ಅವಕ್ ಏನು ನೋಡ್ಲಿಕ್ ಹೋಗಿಲ್ಲ. ನೋಡಿದ್ರ ನೆದರಾಗಂಗಿರ್ತಾವ. ಈ ಗಿಡನು ಹಂಗೆ ಅದ್ರಿ ಸರ್. ನಾವೇ ಎಲ್ಲಾನು ಮಾಡ್ತೇವ್ರಿ. ನಮ್ಮ ಸಣ್ಣ ಮಗು ಇದ್ದಾಕರ ನಾವು ಜೋಪಾಸನೆ ಮಾಡ್ತೇವಲ್ರಿ, ಎದ್ದು ತಿರ್ಗ್ಯಾಡ ಮುಂದಾಗನು ನಾವು ಮಾಡ್ಲಿಕ್ಕತ್ತೇವಂದ್ರ ಈ ಕಡೆ ಬರ್ಸಿ. ಹುಡುಗರು ಬಿದ್ದಾಕರ ನಾವು ಎದ್ದು ನೋಡಲಾರ್ದ ತಾಯಿ ಅಲ್ಲ ಅಂತ ಹೇಳಿ ಹೇಳ್ತಾರಿ ಸರ. ಆದ್ರೂ ನಂದೊಂದ್ ಸಜೆಷನ್ ಸರ, ನಮ್ ಹುಡುಗರು ನಾನು ಕೂಡ ಹಂಗೆ ಒಕ್ಕಲ್ತನದೊಳಗ ತಿರ್ಗಾಡ್ತಿದ್ದು. ಇನ್ನ ತಿರ್ಗಾಡಕ್ ಬರೋಣ ನಾನ್ ಬೆನ್ನ ಹತ್ತಿ ಹಿಂಗೆಲ್ಲ ಹೊಲ್ದಾಗೆಲ್ಲ ತಿರ್ಗಾಡ್ತಿರಿ, ಚಪ್ಪಲ್ ಇಲ್ಲಾರ ತಿರ್ಗಾಡ್ತಿದ್ರಿ. ಹೌದ್ರಿ. ನಾ ಎಂದೂ ಅವ್ರಿಗೆ ಮುಳ್ಳು ಮುರಿತದ ಚಪ್ಪಲ್ ಹಾಕೋರಿ ಅಂತ ಹೇಳ್ತಿದ್ದಿಲ್ಲ. ಪಟಕನ ಹಿಂಗ್ ಎಡವಿ ಎದ್ ಬೀಳ್ತಿದ್ರು ಅವ್ರು. ನಾ ಹೋಗಿ ಎಂದೂ ಎತ್ತಿಲ್ರಿ. ನನ್ ಮಕ್ಳೆ ಖರೆ ನನಗ್ ಬಾಳ ಪ್ರೀತಿ, ಆದ್ರೂ ಎತ್ತಿಲ್ಲ. ಯಾಕಂದ್ರ ಅಷ್ಟ್ ದಟ್ಪುಟ್ಟ ಆತಾರ ಸರ್. ಅವ್ ಬೀಳ್ಬೇಕು, ಹುಡುಗರು ಬೀಳ್ಬೇಕು, ಕಾಲಿ ಮುಳ್ಳು ಚುಚ್ಚಬೇಕು, ಅವ್ರಿಗೆ ಥಂಡಿ ಬಿಸಿಲು ಹತ್ಬೇಕು. ಇನ್ನ ತನ ಆದ್ರೂ ಅವ್ರು ಒಬ್ಬನಿಗೆ 27 ವರ್ಷ ಆಗ್ಯಾವ ನೋಡಿರಿ, ಒಬ್ಬನಿಗೆ 25 ವರ್ಷ ಆಗ್ಯಾವ್ರಿ. ಇನ್ನ ತನಾನು ಸ್ವೆಟರ್ ಹಾಕೊಳಲ್ಲ ಸರ್ ಅವ್ರು ನೋಡಿರಿ ಮುಂಜಾನೆ. ನಾನು ಹಾಕೊಳಲ್ರಿ, ಸ್ವೆಟರ್ ಹಾಕೊಳಲ್ಲ, ಕಾರ್ಪ್ ಸುತ್ಕೊಳದಲ್ಲ. ನಮ್ ಕೈಯಾಗ ಬ್ಯಾಟ್ರಿ ಇಲ್ರಿ ಸರ್. ಇಟ್ಟೆಲ್ಲ ಮಲ್ಸಿಂಗ್ ಅದಂದ್ರ ಹುಳ ಉಪ್ಪಟಿ ಅಂತ ನೀವು ಒಂದೊಂದ್ ಹಾವುಗಳು ನೋಡಿದ್ರ ಚಲೋ ಗಂಡ ಮಕ್ಳೆ ಹುಚ್ಚಿಬೇಕು ಅಂತ ಹಾವುಗಳು ಅದಾವ್ರಿ. ನಮ್ ಗುಡನೆ ತಿರುಗಾಡ್ತಾವ ಖರೆ ನಾವ್ ನೋಡಂಗಿಲ್ಲ, ಅವಕ್ ನಾವು ನೋಡಂಗಿಲ್ಲ, ನಮ್ಗ ಅವ್ ನೋಡಂಗಿಲ್ಲ. ಪ್ರಾಣಿ ಪಶು ಪಕ್ಷಿ ಸಂಕುಲನ ಎಲ್ಲಾ ಇರ್ಬೇಕ್ರಿ ಸರ್. ಇದು ಇರಬಾರ್ದು. ಔಷಧ ತಂದ್ ಹಾಕೋದು, ರೌಂಡ್ ಹೊಡೆಯೋದು, ಮಂತ್ರ ಹಾಕ್ಸ್ಕೊಂಡ್ ಬರೋದು, ಅಕ್ಕಿ ಕಾಳು ಹಾಕೋದು, ಹೊಟ್ಟೆ ಮಾಡ್ಬಾರ್ದ್ರ. ನಿಸರ್ಗದೊಳಗ ನಾವೇ ಇರ್ಲಕ್ ಬಂದಿಲ್ರಿ, ಎಲ್ಲಾಕು ಅವಕಾಶ ಅದರಿ. ನಮಗೊಂದ್ ಟೈಮ್ ಬರ್ತದ, ನಾವ್ ಹೋಗ್ಬೇಕು. ರೀ. ಅದಕ್ಕ ಈಗ ನಾವು ರೋಗ ಹ್ಯಾಂಗಂದ್ರ ರಾಜು ತಾಳಿಕೋಟೆ ಅವ್ರ ಮನೆ ತೀರ್ಕೊಂಡ್ರಿ ಸರ್. ನಮಗಂತೂ ಸಳಾಳಿನಿ ಆಯ್ತು. ಒಂದ್ ಬಾಳ ಭಾರಿ ಮಾತು ಹೇಳ್ಯಾರಿ ಸರ್ ಅವ್ರು. ತಾಯಿ ಮಗುವಿಗೆ ಎಲ್ಲಿ ಹಾಕ್ಯಾಳಪ್ಪ ಅಂದ್ರ ತಗಣಿ ತುಂಬಿದ ತೊಟ್ಲಾಗ ಹಾಕ್ಯಾಳತ್ರಿ. ತಗಣಿ ತುಂಬಿದ ತೊಟ್ಲಾಗ ಹಾಕಿ ಜೋಗಳ ಹಾಡ್ಲಕತ್ತಾಳ. ಖರೆ ತಗಣಿ ಹುಳ ಕಡಿಲಿಕತ್ತಾವ ಅದ ಕೂಸಿಗೆ, ಎಳ್ಳಕತ್ತದ ಅದು. ಆ ಕೂಸಿಯ ತಗಣಿ ಕಡ್ದತ್ತ ಹೇಳಕ್ ಬರಲ್ದು. ತಾಯಿಗೆ ತಗಣಿ ಕಡ್ದ ಅಳ್ಳಕತ್ತದ ಅನ್ನೋದು ಗೊತ್ತಾಗಲ್ದು. ಅದಕ್ಕ ಇಲ್ಲಿ ಏನ್ ಸಮಸ್ಯೆ ಆಗ್ಲಕತ್ತದ ಅನ್ನೋದು ರೈತರಿಗೆ ಪೂರ್ಣ ಅರ್ಥ ಆಗಲ್ಲ. ಅರ್ಥ ಮಾಡ್ಕೋಬೇಕಾಯ್ತಂದ್ರ ಪಾಳ್ಯಕರ ಕೃಷಿ ವಿಧಾನವನ್ನ ನೋಡ್ಬೇಕು ಅವ್ರು. ಅವ್ರ ಬಲ್ಯಕ್ಕೆ ಹೋಗಿ ಕಲಿಬೇಕು ಅನ್ನೋದೇನ್ರಿ ಸರ್. ಅವ್ರ ಎಪಿಸೋಡ್ ರಗಡ್ ಬರ್ತಾವ. ಪ್ರಸನ್ನ ಮೂರ್ತಿ ಅವ್ರ ಅಂತ ಹೇಳಿದಾರಿ ಸರ್ ತುಮಕೂರ್ದೊಳಗ್ರಿ. 43 ಎಪಿಸೋಡ್ ಮಾಡ್ಯಾರ ಸರ್ ಇದ್ರ ಬಗ್ಗೆ ರೀ. ಪ್ರಗತಿ ಟಿವಿ ಒಳಗ್ ಬರ್ತಾವ್ರಿ ಸರ್ ಅವ್. ಅವ್ನ ಸರಿಯಾಗಿ ನಾವು ಅಗ್ದಿ ಹ್ಯಾಂಗ ನಾವು ತಪಸ್ವಿಗಳು ಹೋಗಿ ಹೊಳಿ ದಂಡಿಗೆ, ಗಿಡದ ಬೆಡ್ಡ್ಯಾಗ, ಅರಣ್ಯದೊಳಗ ಹೋಗಿ ತಪಸ್ ಮಾಡ್ಯಾರಲ್ಲ, ಹಂಗ ಶಾಂತ ವಾತಾವರಣದೊಳಗ ಯಾವ್ದೋ ಜಂಜಾಟ ಇಲ್ಲಾರ್ದ ಗಿಡದ ಬೆಡ್ಡ್ಯಾಗ ಹೋಗಿ ಕೂತು ಸಮಾಧಾನ ಚಿತ್ತದಿಂದ ಅವ್ 43 ಎಪಿಸೋಡ್ ನೋಡಲ್ರಿ ಸರ. ಪ್ರತಿಯೊಬ್ಬರಿಗೂ ಮಣ್ಣು ಅಂದ್ರೆ ಏನು, ಬೀಜ ಅಂದ್ರೆ ಏನು, ಗಿಡ ಅಂದ್ರೆ ಏನು, ಮರ ಅಂದ್ರೆ ಏನು, ಪಂಚಮಹಾಭೂತಗಳಂದ್ರೆ ಏನು, ನಾವ್ ಯಾವ ರೀತಿ ಕೃಷಿ ಮಾಡ್ಬೇಕು ಅನ್ನೋದು ಪೂರ್ಣ ಅರಿವು ಆಗ್ಬಿಡ್ತಾರ ಸರ್. ಬಾಳ ಸರಳ ಅದರಿ. ಬಾಳ ಅಂದ್ರ ಬಾಳ ಸರಳ ಅದ್ರಿ. ತಿಳ್ಕೊಬೇಕಷ್ಟೇ. ನೀರು ಜಾಸ್ತಿ ಬಿಟ್ಟೇವಂದ್ರ ರೋಗ ಬರ್ತಾರ ಸರ್. ಸರ್ವಜ್ಞ ಹೇಳ್ಯಾನ್ರಿ. ಏನ್ ಹೇಳ್ಯಾನ? ಚಿನ್ನ ಕೊರಳಿಗೆ ಲೇಸು, ಮರಕ್ಕೆ ಹಣ್ಣು ಲೇಸು, ಬಿತ್ತನೆಗೆ ಮೆತ್ತನೆಯ ಮಣ್ಣ ಲೇಸಂದ ಸರ್ವಜ್ಞ ಅಂತ ಹೇಳ್ಯಾನ. ಹಂಗ ನಾವು ಕೃಷಿಯನ್ನ ಅರಿತು ಮಾಡ್ಬೇಕ್ರಿ. ಇದರಿಂದ ರೋಗ ಮತ್ತು ಕೀಟ ಬರೋದಿಲ್ಲ. ನಮ್ಮಲ್ಲಿ ಪಂಪೆ ಇಲ್ಲ ಸರ್ ಹೊಟ್ಟೆ ರೀ ಸರ್. 100 ಗಿಡ ರೀ ಸರ್. ತೋರಿಸ್ತೀನಿ. ನಾವು ಒಂದೊಂದ್ ದಿನ 40 ಚೀಲ ಕಾಯಿ ಹರಿದಿದ್ದೇವ್ರಿ ನಮ್ಮ ಮಕ್ಕಳು. ಫ್ಯಾಕ್ಟ್ರಿ ಕಟ್ಟದಕ್ರೆ ಕಬ್ಬು ಹೋಗ್ತದೇನು, ಇವ್ರು ಕಬ್ಬಿನ ಗಾಣ ಮಾಡಿ ಬೆಲ್ಲ ಮಾಡಿ ಮಾರ್ಲಿಲ್ರಿ. ನಾ 40 ವರ್ಷ ಕಬ್ಬಿನ ಗಾಣ ಮಾಡಿ ಬೆಲ್ಲ ಮಾರಿನಿ ಸರ್. ಒಂದ್ಸಲ ಫ್ಯಾಕ್ಟ್ರಿ ಕೊಟ್ಟಿಲ್ರಿ.